ಈ ಮಧ್ಯೆ ಪ್ರಪಂಚದಲ್ಲಿ ನಡೆಯುತ್ತಿರುವ ಗಲಭೆಗಳಿಂದಾಗಿ ಮಿಡಲ್ ಈಸ್ಟ್ ದೇಶಗಳು ಕ್ರೂಡ್ ಆಯಿಲ್ ದರಗಳನ್ನು ಹೆಚ್ಚಿಸಿವೆ. ಹೆಚ್ಚು ಜನಸಂಖ್ಯೆ ಇರುವ ಭಾರತದಂತಹ ದೇಶ ಆ ದರಗಳನ್ನ ಭರಿಸಲಾಗ್ತಿಲ್ಲ. ಹೆಚ್ಚು ದರಕ್ಕೆ ಆಯಿಲ್ ಕೊಳ್ತಾರೆ ಎಂದು ವೆಸ್ಟರ್ನ್ ದೇಶಗಳು ಮತ್ತು ಗಲ್ಫ್ ದೇಶಗಳು ಬಹಳ ಸಂತೋಷ ಪಡ್ತಿವೆ. ಒಂದು ರೀತಿಯಲ್ಲಿ ಅವರು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಆದ್ರೆ ಅವರ ಅಂದಾಜುಗಳನ್ನ ತಲೆ ಕೆಳಗೆ ಮಾಡುತ್ತಾ ನಮ್ಮ ಭಾರತ ಒಂದು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ನೀಡಿದೆ. ನಮ್ಮ ದೇಶಕ್ಕೆ ಗರ್ವ ಕಾರಣವಾದ ONGC ಅವರು ಉತ್ತರ ಪ್ರದೇಶದಲ್ಲಿ ಭೂಮಿಗೆ 3000 ಮೀಟರ್ ಆಳದಲ್ಲಿ ಒಂದು ಅದ್ಭುತವಾದ ನಿಧಿಯನ್ನ ಸೈಲೆಂಟ್ ಆಗಿ ಕಂಡು ಹಿಡಿದಿದ್ದಾರೆ. ಇದನ್ನ ನೋಡಿ ವಿದೇಶಿ ಶಕ್ತಿಗಳಿಗೆ ಮೈಂಡ್ ಬ್ಲಾಕ್ ಆಗಿದೆ. ಅಷ್ಟಕ್ಕೂ ಯುಪಿನಂತಹ ಪ್ಲೇನ್ ಏರಿಯಾದಲ್ಲಿ ಅಷ್ಟು ಆಳದಲ್ಲಿ ಏನಿದೆ, ಎಷ್ಟು ಕಾಲ ಮಿಡಲ್ ಈಸ್ಟ್ ದೇಶಗಳ ಮೇಲೆ ನಾವು ಡಿಪೆಂಡ್ ಆಗಬೇಕು, ಇನ್ನು ಅದಕ್ಕೆ ಎಂಡ್ ಕಾರ್ಡ್ ಬಿದ್ದಂತೆ ಎಂಬ ಚರ್ಚೆ ವಿಶ್ವದಾದ್ಯಂತ ಆರಂಭವಾಗಿದೆ. ಬಲ್ಲಿಯಾ ಜಿಲ್ಲೆಯ ಸಾಗರ್ ಪಾಲಿ ಗ್ರಾಮದಲ್ಲಿ ONGC ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಸೇರಿ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ನ ಮಹಾನ್ ನಿಧಿಯನ್ನ ಕಂಡು ಹಿಡಿದಿದ್ದಾರೆ. ಇದು ಕೇವಲ ಒಂದು ಊರಿಗೋ ಒಂದು ಬಾವಿಗೋ ಸಂಬಂಧಿಸಿದ ವಿಷಯವಲ್ಲ. ನ್ಯಾಷನಲ್ ಹೈವೇ 31 ಮತ್ತು ಗಂಗಾ ನದಿಯ ಮಧ್ಯದಲ್ಲಿರುವ ಬಲ್ಲಿಯಾದಿಂದ ಪ್ರಯಾಗ್ರಾಜ್ನವರೆಗೆ ಸುಮಾರು 300 ಕಿಲೋಮೀಟರ್ಗಳ ಉದ್ದಕ್ಕೆ ಕಪ್ಪು ಬಂಗಾರ ಅಂದ್ರೆ ನಮ್ಮ ಕ್ರೂಡ್ ಆಯಿಲ್ ನದಿಯಂತೆ ಹರಿಯುತ್ತಿದೆ ಎಂಬುದಕ್ಕೆ ಖಚಿತವಾದ ವೈಜ್ಞಾನಿಕ ಪುರಾವೆಗಳು ದೊರೆಯುತ್ತೆ. ಅಂಡಿಯಾ ನೀಮಿ ವಿಲೇಜ್ ನಂತಹ ಪ್ರದೇಶಗಳಲ್ಲಿ 3D ಸರ್ವೆಗಳು ಕೂಡ ಉತ್ತೇಜನ ನೀಡುತ್ತಿವೆ. ಇದಕ್ಕಾಗಿ ಬರೋಬ್ಬರಿ 5 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಅಡ್ವಾನ್ಸ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ಗಳನ್ನ ಆರಂಭಿಸಲಾಗಿದೆ. ಅಷ್ಟಕ್ಕೂ ಕೇವಲ ಕೃಷಿ ಮಾತ್ರ ಮಾಡುವ ಯುಪಿಯಲ್ಲಿ ಆಯಿಲ್ ಹೇಗೆ ಬಂದಿತು ಎಂದು ನಿಮ್ಗೆ ಸಂದೇಹ ಬರಬಹುದು. ಇದಕ್ಕೆ ಉತ್ತರ ಗಂಗಾ ಬೇಸಿನ ಭೂಗೋಳ ಶಾಸ್ತ್ರದಲ್ಲೇ ಅಡಗಿದೆ. ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಒಳಗೆ ಸೇರಿಕೊಂಡ ಮರಗಳು, ಪ್ರಾಣಿಗಳ ಅವಶೇಷಗಳು ಭೂಮಿಯ ಒಳಗಿನ ತಾಪಮಾನ ಮತ್ತು ಅಪಾರ ಒತ್ತಡಕ್ಕೆ ಒಳಗಾಗಿ ಆಯಿಲ್ಗೆ ಪರಿವರ್ತನೆಯಾಗಿವೆ. ಹಳೆಯ ಕಾಲದ ಪುಸ್ತಕಗಳಲ್ಲಿ ಆಯಿಲ್ ಎಂದರೆ ಕೇವಲ ಅಸ್ಸಾಂ ಕಾಡಿನಲ್ಲಿ ಅಥವಾ ಸಮುದ್ರದಲ್ಲೂ ಸಿಗುತ್ತದೆ ಎಂದು ಬರೆಯಲಾಗಿತ್ತು. ಆದ್ರೆ ಈಗ ಆ ಥಿಯರಿಗಳೆಲ್ಲ ಪೂರ್ತಿಯಾಗಿ ತಪ್ಪು ಎಂದು ಸಾಬೀತಾಗಿದೆ. ಈ 300 ಕಿಲೋಮೀಟರ್ ಕಾರಿಡಾರ್ ನಲ್ಲಿ ಆಯಿಲ್ ತೆಗೆಯುವುದು ಪೂರ್ಣ ಪ್ರಮಾಣದಲ್ಲಿ ಆರಂಭವಾದ್ರೆ ನಮ್ಮ ದೇಶದ ಭವಿಷ್ಯವೇ ಬದಲಾಗುತ್ತೆ. ಯುಪಿ, ಬಿಹಾರ್ ರಾಜ್ಯಗಳು ಇನ್ನು ಮುಂದೆ ಕಚ್ಚಾ ತೈಲಕ್ಕಾಗಿ ಅಸ್ಸಾಂ ಅಥವಾ ಕರಾವಳಿ ಪ್ರದೇಶಗಳ ಪೋರ್ಟ್ ಗಳ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗುವ ಅಗತ್ಯವೇ ಇರೋದಿಲ್ಲ. ಇಲ್ಲಿ ಹೊಸ ರಿಫೈನರ್ಗಳು ಬರುತ್ತೆ. ಪ್ರಸ್ತುತ ನಾವು 85% ಕ್ರೂಡ್ ಆಯಿಲ್ ಅನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. ಇರಾನ್, ಇರಾಕ್ ನಂತಹ ದೇಶಗಳಿಗೆ ಪ್ರತಿ ವರ್ಷ ಕಟ್ಟುವ $ಬಿಲಿಯನ್ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಉಳಿಯುತ್ತೆ. ಆ ಪ್ರದೇಶದ ರೈತರಿಗೆ ಉತ್ತಮ ಪರಿಹಾರ ದೊರೆಯುತ್ತೆ. ನಮ್ಮ ಯುವಕರಿಗೆ ಮನೆಯ ಹತ್ತಿರವೇ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಸಾವಿರಾರು ಉದ್ಯೋಗಗಳು ಬರುತ್ತವೆ. ಉದ್ಯೋಗಕ್ಕಾಗಿ ಯುಪಿ, ಬಿಹಾರ್ ಯುವಕರು ಬೇರೆ ರಾಜ್ಯಗಳಿಗೆ ಹೋಗುವ ಅಗತ್ಯವೇ ಇರೋದಿಲ್ಲ. ಸ್ಥಳೀಯವಾಗಿಯೇ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಆರಂಭವಾಗುತ್ತೆ. ಆದ್ರೆ ನಿಜವಾದ ಚಿತ್ರ ಇಲ್ಲಿಗೆ ಮುಗಿಯೋದಿಲ್ಲ. ನಿಜವಾದ ಗೇಮ್ ಅನ್ನೋದು ಸಮುದ್ರದ ಅಡಿಯಲ್ಲಿ ನಡೆಯುತ್ತಿದೆ. ಅದು ಏನೆಂದು ತಿಳಿಬೇಕಾದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಎಂದು ಬರೀರಿ. 2026 ವೇಳೆಗೆ ONGC $20 ಬಿಲಿಯನ್ ಸಮುದ್ರದ ಅಡಿಯಲ್ಲಿ ಆಯಿಲ್ ಹುಡುಕುವ ಒಂದು ಮೆಗಾ ಪ್ರಾಜೆಕ್ಟ್ ಅನ್ನ ಆರಂಭಿಸಿದೆ. ಈ ವೇಗವನ್ನ ನೋಡಿ ಜಾಗತಿಕ ದೇಶಗಳು ಬೆವರ್ತಾ ಇವೆ. ಇಷ್ಟು ಬಜೆಟ್ ಇರುವ ನಮ್ಮ ದೇಶ ಡ್ರಿಲ್ಲಿಂಗ್ ರಿಗ್ ಗಳನ್ನ ನೇರವಾಗಿ ಕೊಳ್ಳದೆ ಲೀಸ್ಗೆ ಯಾಕೆ ತೆಗೆದುಕೊಳ್ತಾ ಇದೆ ಎಂದು ನಿಮ್ಗೆ ಡೌಟ್ ಬರಬಹುದು. ಒಂದು ಡೀಪ್ ವಾಟರ್ ರಿಗ್ ಅನ್ನ ಕೊಳ್ಳಬೇಕಾದ್ರೆ ಸುಮಾರು $1 ಬಿಲಿಯನ್ ಖರ್ಚಾಗುತ್ತೆ. ಅದರ ಮೇಂಟೆನೆನ್ಸ್ ಗೆ ಆಗುವ ಖರ್ಚು ಮತ್ತೊಂದು ದೊಡ್ಡ ಹೊರೆ. ಆದ್ರೆ ಲೀಸ್ಗೆ ತೆಗೆದುಕೊಂಡ್ರೆ ಆರಂಭಿಕ ವೆಚ್ಚ ಬಹಳ ಕಡಿಮೆ ಆಗುತ್ತೆ, ಟೆನ್ಷನ್ ಇರೋದಿಲ್ಲ. ಹಾಗೆ ವಿಶ್ವದಲ್ಲಿರುವ ಲೇಟೆಸ್ಟ್ ಟೆಕ್ನಾಲಜಿ ನಮಗೆ ನೇರವಾಗಿ ದೊರೆಯುತ್ತೆ. ಅದಕ್ಕಾಗಿಯೇ ONGC ಕೇವಲ 80 ದಿನಗಳಲ್ಲಿ ಟೆಂಡರ್ ಗಳನ್ನ ವಾಪಸ್ ಮಾಡಿ ಅಮೆರಿಕದಂತಹ ದೇಶಗಳ ಅಂತಾರಾಷ್ಟ್ರೀಯ ಕಂಪನಿಗಳೊಂದಿಗೆ ಟೈಅಪ್ ಆಗಿ ಪೂರ್ಣ ವೇಗದಲ್ಲಿ ಕಾರ್ಯಗಳನ್ನ ಆರಂಭಿಸಿದೆ. ಭೂಮಿಯ ಮೇಲೆ ಕಡಿಮೆ ಬಜೆಟ್ ನಲ್ಲಿ ಕೆಲಸಗಳನ್ನ ಮಾಡುವುದು ಮತ್ತು ಸಮುದ್ರದಲ್ಲಿ ಲೇಟೆಸ್ಟ್ ಟೆಕ್ನಾಲಜಿಯೊಂದಿಗೆ ಅಪಾರ ನಿಕ್ಷೇಪಗಳನ್ನ ಹೊರತೆಗೆಯುವುದು ಇದು ನಮ್ಮವರ ಮಾಸ್ಟರ್ ಪ್ಲಾನ್. ಹೀಗೆ ನಮ್ಮ ಭಾರತವನ್ನ ಒಂದು ಗ್ಲೋಬಲ್ ಎನರ್ಜಿ ಪವರ್ ಹೌಸ್ ಆಗಿ ಮಾರ್ಪಡಿಸುವ 8 ಮಹಾನ್ ನಿಧಿಗಳ ಬಗ್ಗೆ ಈಗ ವಿವರವಾಗಿ ನೋಡೋಣ. ಇವುಗಳನ್ನ ಕೇಳಿದ್ರೆ ಯಾವುದೇ ದೇಶಕ್ಕೆ ಮೈಂಡ್ ಬ್ಲಾಕ್ ಆಗುತ್ತೆ. ಮೊದಲ ಸ್ಥಾನ ಬರುವುದು ಅಂಡಮಾನ್ ಸಮುದ್ರದ ಅಲ್ಟ್ರಾ ಡೀಪ್ ವಾಟರ್ ಬೇಸಿನ್. ಇದನ್ನ ಕೇಳಿದ ತಕ್ಷಣ ಚೀನಾಗೆ ನಿದ್ರೆಯೇ ಬರ್ತಿಲ್ಲ. ಪ್ರವಾಸಿಗರು ಎಂಜಾಯ್ ಮಾಡುವ ಬಂಗಾಳಾಖಾತದ ಅಡಿಯಲ್ಲಿ ಬರೋಬ್ಬರಿ 6 ಕಿಲೋಮೀಟರ್ ಆಳದಲ್ಲಿ ONGCಗೆ ಊಹಿಸಲಾಗದ ಮಹಾನ್ ನಿಧಿ ಸಿಕ್ಕಿದೆ. ಆ ಆಳದಲ್ಲಿ ಡ್ರಿಲ್ಲಿಂಗ್ ಮಾಡುವುದು ಅಂದ್ರೆ ಮಾತಲ್ಲ. ಒಂದು ಸಣ್ಣ ಕಾರಿನ ಮೇಲೆ 100 ಆನೆಗಳು ನಿಂತರೆ ಎಷ್ಟು ಒತ್ತಡ ಇರುತ್ತೋ ಅಲ್ಲಿ ಅಷ್ಟೇ ಒತ್ತಡ ಇದೆ. ಎಷ್ಟು ಬಲವಾದ ಕಬ್ಬಿಣವಾದ್ರೂ ಅಪ್ಪಚ್ಚಿ ಆಗ್ಬೇಕು. ಆದ್ರೆ ನಮ್ಮ ಇಂಜಿನಿಯರ್ಗಳು
ಸ್ಯಾಟಿಲೈಟ್ ನಿಯಂತ್ರಿತ ಡ್ರಿಲ್ ಶಿಪ್ಗಳೊಂದಿಗೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಸರಿಯಾಗಿ ಚೀನಾ ವಾಣಿಜ್ಯ ನಡೆಯುವ ಮಲಕ್ಕಾ ಜಲಸಂಧಿಯ ಹತ್ತಿರವೇ ಈ ಆಯಿಲ್ ಸಾಮ್ರಾಜ್ಯ ಇರೋದ್ರಿಂದ ಅವ್ರಿಗೆ ಫ್ಯೂಸ್ ಹೆಗರೋಗಿದೆ. ಚೀನಾ ಮಾಡುವ ಬಿಸ್ನೆಸ್ ನಲ್ಲಿ 80% ಟ್ರೇಡ್ ಈ ರೂಟ್ ನಲ್ಲಿ ನಡೆಯುತ್ತೆ. ಈಗ ಅದೇ ರೂಟ್ ನಲ್ಲಿ ನಮ್ಮ ಭಾರತ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡುವುದು ಸಾಮಾನ್ಯ ವಿಷಯವಲ್ಲ. ಮುಂದಿನ 4 ವರ್ಷಗಳಲ್ಲಿ ಇದು ಪೂರ್ಣ ಉತ್ಪಾದನೆಗೆ ಬರುತ್ತದೆ. ಇದು ಯಶಸ್ವಿಯಾದ್ರೆ ಮಿಡಲ್ ಈಸ್ಟ್ ಗೆ ಆಲ್ಟರ್ನೇಟ್ ಆಗಿ ಅಂಡಮಾನ್ ಬೇಸಿನ್ ಮಾರ್ಪಡುತ್ತೆ. ಎರಡನೇ ಸ್ಥಾನ ಆಂಧ್ರ ಪ್ರದೇಶದ ಪೂರ್ವ ತೀರದ ಕೃಷ್ಣಾ ಗೋದಾವರಿ ಬೇಸಿನ್. ಇಲ್ಲಿ ಸಮುದ್ರದ ಅಡಿಯಲ್ಲಿರುವ ತಾಪಮಾನ ಮತ್ತು ಒತ್ತಡಕ್ಕೆ ಯಾವುದೇ ಮಿಷನ್ ಸುಲಭವಾಗಿ ಕರಗಿ ಹೋಗುತ್ತೆ. ಇದು ಒಂದು ದೊಡ್ಡ ಹೈ ಪ್ರೆಷರ್ ಹೈ ಟೆಂಪರೇಚರ್ ಝೋನ್. ಸರಳವಾಗಿ ಹೇಳೋದಾದ್ರೆ ಸ್ಫೋಟಕ್ಕೆ ಸಿದ್ಧವಾಗಿರುವ ಪ್ರೆಷರ್ ಕುಕ್ಕರ್ ನಂತದ್ದು. ಆದ್ರೆ ನಮ್ಮ ಇಂಜಿನಿಯರ್ಗಳು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲಿಲ್ಲ. ರಿಸ್ಕ್ ತೆಗೆದುಕೊಂಡು ಸಮುದ್ರದ ಮಧ್ಯದಲ್ಲಿ ತೇಲಾಡುವ ಕಾರ್ಖಾನೆಗಳನ್ನ ನಿರ್ಮಿಸಿ ರಿಮೋಟ್ ಕಂಟ್ರೋಲ್ ರೋಬೋಟ್ಗಳೊಂದಿಗೆ ನೀರಿನ ಅಡಿಯಲ್ಲಿ ಪೈಪ್ಗಳನ್ನ ರಿಪೇರಿ ಮಾಡುತ್ತಾ ಕ್ರೂಡ್ ಆಯಿಲ್ ಅನ್ನು ಹೊರತೆಗೆತಿದ್ದಾರೆ. ವಿದೇಶಿ ಕಂಪನಿಗಳೊಂದಿಗೆ ಪಾಲುದಾರಿಕೆ ಮಾಡಿಕೊಂಡು ಹೊಸ ಡ್ರಿಲ್ಲಿಂಗ್ ಟೆಕ್ನಾಲಜಿಗಳನ್ನ ಬಳಸ್ತಾ ಇದ್ರೆ ದಕ್ಷಿಣ ಭಾರತದ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಮತ್ತು ಇಂಡಸ್ಟ್ರಿಗಳಿಗೆ ಇದು ದೊಡ್ಡ ಪವರ್ ಹೌಸ್. ಇಲ್ಲಿಂದ ಬರುವ ಉತ್ಪಾದನೆ ನಮ್ಮ ದೇಶದ ಅಗತ್ಯಗಳನ್ನ ಬಹುತೇಕ ಪೂರೈಸುತ್ತೆ. ನಮ್ಮ ಆಮದುಗಳನ್ನ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ. ಮೂರನೇ ಸ್ಥಾನ ಯಾರಿಗೂ ಅಷ್ಟಾಗಿ ತಿಳಿಯದ ಮುಂಬೈ ಹೈ. ಅರಬ್ಬಿ ಸಮುದ್ರದಲ್ಲಿರುವ ಈ ಪ್ರದೇಶ ಬಹಳ ಹಳೆಯದು. ಅಲ್ಲಿ ಆಯಿಲ್ ಎಲ್ಲ ಯಾವಾಗ್ಲೂ ಮುಗಿದು ಹೋಗಿದೆ ಎಂದು ಪಾಶ್ಚಾತ್ಯ ತಜ್ಞರು ತೀರ್ಮಾನಿಸಿದ್ರು. ಆದ್ರೆ ನಮ್ಮವರು ಅವರ ಮಾತನ್ನ ಕೇಳಲಿಲ್ಲ. ಸೈಲೆಂಟ್ ಆಗಿ 4D ಸಿಸ್ಮಿಕ್ ಸರ್ವೆ ಆರಂಭಿಸಿದ್ರು. ಅಂದರೆ ಸಮುದ್ರದ ಅಡಿಯಲ್ಲಿ ಲೈವ್ ಆಗಿ ಆಯಿಲ್ ಚಲನೆಗಳನ್ನ ಎಕ್ಸ್ರೇ ತರ ಅಥವಾ ಟೈಮ್ ಮಿಷಿನ್ ಅಂತೆ ತೋರಿಸುವ ಟೆಕ್ನಾಲಜಿ. ಇದನ್ನ ಬಳಸಿ ಮುಗಿದು ಹೋಗಿದೆ ಎಂದು ಭಾವಿಸಿದ ಬಾವಿಗಳಿಂದ ಮತ್ತೆ ಹೊಸ ಆಯಿಲ್ ಲೇಯರ್ ಗಳನ್ನ ಕಂಡು ಹಿಡಿದ್ರು. ಭಯಂಕರ ತುಫಾನ್ಗಳನ್ನ ಕೂಡ ಲೆಕ್ಕಿಸದೆ ನಮ್ಮ ಇಂಜಿನಿಯರ್ಗಳು ಆ ಭಾರಿ ಐರನ್ ಪ್ಲಾಟ್ಫಾರ್ಮ್ ಗಳ ಮೇಲೆ ನಿಂತು ಆ ಪ್ರಾಚೀನ ಮುಂಬೈ ಹೈ ಮತ್ತೆ ಪೂರ್ಣ ಶಕ್ತಿಯೊಂದಿಗೆ ಉತ್ಪಾದನೆ ನೀಡುತ್ತಿದೆ. ನಮ್ಮ ದೇಶದ ಆಯಿಲ್ ಕಥೆಯಲ್ಲಿ ಇದೊಂದು ದೊಡ್ಡ ಯಶಸ್ಸು ಎಂದು ಹೇಳಬಹುದು. 4ನೇ ಸ್ಥಾನ ರಾಜಸ್ಥಾನದ ಬಾರ್ಮರ್ ಬೇಸಿನ್. 50 ಡಿಗ್ರಿ ಸುಡುವ ಬಿಸಿಲು ಮರುಭೂಮಿಯಲ್ಲಿ ನೀರು ಕೂಡ ಸಿಗುವುದು ಕಷ್ಟ ಎಂದು ಭಾವಿಸಿದ್ರೆ ಭೂಮಿಯ ಅಡಿಯಲ್ಲಿ ಬರೋಬ್ಬರಿ ಆಯಿಲ್ ಸಮುದ್ರವೇ ಹೊರಬಂದಿದೆ. ಮಂಗಲ, ಭಾಗ್ಯ, ಐಶ್ವರ್ಯದಂತಹ ಆಯಿಲ್ ಫೀಲ್ಡ್ ಗಳು ನಮ್ಮ ದೇಶದ ಆರ್ಥಿಕತೆಯ ಶ್ರೇಣಿಯನ್ನ ಹೆಚ್ಚಿಸಿವೆ. ಸಮುದ್ರದಲ್ಲಿ ಡ್ರಿಲ್ಲಿಂಗ್ ಮಾಡೋದಕ್ಕೆ ಹೋಲಿಸಿದ್ರೆ ಇಲ್ಲಿ ವೆಚ್ಚ ಬಹಳ ಕಡಿಮೆ. ಆದ್ರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಈ ಆಯಿಲ್ ಹೊರಬಂದ ತಕ್ಷಣ ರೂಮ್ ಟೆಂಪರೇಚರ್ ಗೆ ಬಂದು ಕಲ್ಲಿನಂತೆ ಗಡ್ಡೆ ಕಟ್ಟುತ್ತೆ. ಬಹಳ ದಪ್ಪವಾಗಿರುತ್ತೆ. ಇದನ್ನ ಫ್ಯಾಕ್ಟರಿಗಳಿಗೆ ತೆಗೆದುಕೊಂಡು ಹೋಗುವುದು ಅಸಾಧ್ಯ ಎಂದು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಹೇಳಿದ್ವು. ಆದ್ರೆ ನಮ್ಮವರು ಗುಜರಾತ್ನ ರಿಫೈನರ್ಗಳವರೆಗೆ ವಿಶ್ವದಲ್ಲಿ ಅತ್ಯಂತ ಉದ್ದವಾದ ಹೀಟೆಡ್ ಪೈಪ್ಲೈನ್ ಹಾಕಿದ್ದಾರೆ. ಆ ಪೈಪ್ ಯಾವಾಗ್ಲೂ ಹೀಟರ್ ನಂತೆ ಬಿಸಿಯಾಗಿ ಆಯಿಲ್ ಅನ್ನ ನೀರಿನಂತೆ ಹರಿಯುವಂತೆ ಮಾಡುತ್ತೆ. ಒಳಗೆ ಕೆಮಿಕಲ್ಗಳು ಮತ್ತು ಸ್ಟೀಮ್ ಪಂಪ್ ಮಾಡಿ ಭೂಮಿಯಲ್ಲಿರುವ ಕೊನೆಯ ಹನಿಯ ಆಯಿಲ್ ಅನ್ನ ಕೂಡ ಬಿಡದೆ ಹೊರತೆಗೆಯುತ್ತಿದ್ದಾರೆ. ನಿನ್ನೆವರೆಗೆ ಒಂಟೆ ಸವಾರಿಗಳಿಗೆ ಮಾತ್ರ ಪ್ರಸಿದ್ಧವಾಗಿದ್ದ ಬಾರ್ಮರ್ ಈಗ $1 ಬಿಲಿಯನ್ ಇಂಡಸ್ಟ್ರಿಗೆ ಕೇರ್ ಆಫ್ ಅಡ್ರೆಸ್ ಆಗಿದೆ. 5ನೇ ಸ್ಥಾನ ನಾರ್ತ್ ಈಸ್ಟ್ ನ ಅಸ್ಸಾಂ ಕಾಡಿನಲ್ಲಿರುವ ಚಾರಿತ್ರಿಕ ದಿಗ್ಬಾಯ್ ನೆಹರು ಕಯಾ ಏರಿಯಾ. ಬ್ರಿಟಿಷ್ ಕಾಲದಲ್ಲೇ ಇಲ್ಲಿ ಮೊದಲ ಆಯಿಲ್ ತೆಗೆದ್ರು. ಅವರು ಇದ್ದಷ್ಟು ಕಾಲ ಎಲ್ಲವನ್ನ ತೆಗೆದುಕೊಂಡರು. ಇನ್ನು ಏನು ಉಳಿದಿಲ್ಲ ಎಂದು ವಿದೇಶಿ ಆರ್ಥಿಕ ಶಾಸ್ತ್ರಜ್ಞರು ಭಾವಿಸಿದ್ರು. ಆದ್ರೆ ನಮ್ಮವರು ಆ ದಟ್ಟ ಕಾಡಿನಲ್ಲಿ ಊಹಿಸಲಾಗದ ಆಳಕ್ಕೆ ಡ್ರಿಲ್ ಮಾಡಿ ಹಳೆಯ ರೆಕಾರ್ಡ್ಗಳೆಲ್ಲವನ್ನ ಮುರಿದಿದ್ದಾರೆ. ಅಲ್ಲಿ ಈಗ ಕ್ರೂಡ್ ಆಯಿಲ್ ನ ಜೊತೆಗೆ ಶುದ್ಧ ನ್ಯಾಚುರಲ್ ಗ್ಯಾಸ್ ನಿಕ್ಷೇಪಗಳು ಸಿಗುತ್ತೆ. ನಾರ್ತ್ ಈಸ್ಟ್ ರೀಜನ್ ಪೂರ್ತಿ ಗ್ಯಾಸ್ ಆಧಾರಿತ ಆರ್ಥಿಕತೆಯಾಗಿ ಅಭಿವೃದ್ಧಿ ಪಡಿಸುವಂತೆ ಆಧುನಿಕ ಪೈಪ್ಲೈನ್ ನೆಟ್ವರ್ಕ್ ಹಾಕ್ತಿದ್ದಾರೆ. ಅಸ್ಸಾಂ ಕಾಡುಗಳು ಈಗ ಭಾರತದ ಎನರ್ಜಿ ರೆವಲ್ಯೂಷನ್ಗೆ ಸೈಲೆಂಟ್ ಹೀರೋಗಳಂತೆ ಮಾರ್ಪಟ್ಟಿವೆ. 6ನೇ ಸ್ಥಾನ ಗುಜರಾತ್ನ ಕಾಂಬೆ ಬೇಸಿನ್. ಅಂಕಲೇಶ್ವರ್ ಆಯಿಲ್ ಫೀಲ್ಡ್ ಗಳು. ಇಲ್ಲಿ ಸಿಗುವ ಪ್ರೀಮಿಯಂ ಕ್ವಾಲಿಟಿ ಆಯಿಲ್ಗೆ ವಿಶ್ವದಾದ್ಯಂತ ಬೇಡಿಕೆ ಇದೆ. ಇದು ಕೂಡ ಬಹಳ ಹಳೆಯದಾಗಿದೆ. ಇಲ್ಲಿ ಅನ್ವೇಷಣೆ ಪೂರ್ಣವಾಗಿ ವ್ಯರ್ಥ ಎಂದು ವಿದೇಶಿ ತಜ್ಞರು ಫೈಲ್ ಗಳನ್ನ ಮುಚ್ಚಿದ್ರು. ಆದ್ರೆ ನಮ್ಮೂರು ಲೇಟೆಸ್ಟ್ ಪಿನ್ ಪಾಯಿಂಟ್ ಡ್ರಿಲ್ಲಿಂಗ್ ಟೆಕ್ನಾಲಜಿ ಬಳಸಿ ಬಿಟ್ಟು ಹೋದ ಸಣ್ಣ ಸಣ್ಣ ಬಾವಿಗಳಿಂದ ಕೂಡ ಸ್ಪಾಂಜ್ ಅನ್ನ ಹಿಂಡಿದಂತೆ ಆಯಿಲ್ ಅನ್ನ ತೆಗಿತಿದ್ದಾರೆ. ಒಬ್ಬ ಸರ್ಜನ್ ಎಷ್ಟು ಎಚ್ಚರಿಕೆಯಿಂದ ಆಪರೇಷನ್ ಮಾಡ್ತಾನೋ ಅಷ್ಟೇ ಪರ್ಫೆಕ್ಟ್ ಆಗಿ ನಮ್ಮ ಇಂಜಿನಿಯರ್ಗಳು ಡ್ರಿಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ಆಯಿಲ್ ನೇರವಾಗಿ ಗುಜರಾತ್ನ ಭಾರಿ ರಿಫೈನರ್ ಗಳಿಗೆ ಹೋಗುವುದರಿಂದ ಸಾರಿಗೆ ವೆಚ್ಚವು ಸುಮಾರು 0. ನಮ್ಮ ದೇಶ ಕನಸು ಕಾಣುತ್ತಿರುವ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಗೆ ನಿಜವಾದ ಇಂಧನ ಇಲ್ಲಿಂದಲೇ ಬರುತ್ತೆ. 7ನೇ ಸ್ಥಾನ ಫಾಸ್ಟ್ ಆಗಿ ಅಭಿವೃದ್ಧಿ ಆಗುತ್ತಿರುವ ತಮಿಳುನಾಡು ತೀರದ ಕಾವೇರಿ ಬೇಸಿನ್. ಇದು ಕೇವಲ IT ಕಂಪನಿಗಳಿಗೆ ಮತ್ತು ಆಟೋಮೊಬೈಲ್ ರಂಗಕ್ಕೆ ಮಾತ್ರವಲ್ಲ. ದಕ್ಷಿಣ ಭಾರತ ಈಗ ಭಾರಿ ಆಯಿಲ್ಗೂ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಭೂಮಿಯ ಮೇಲೆ ಸಮುದ್ರದ ಅಲೆಗಳ ಮಧ್ಯೆ ಒಂದೇ ಸಮಯ ಕಂಟಿನ್ಯೂಸ್
ಹೊಸದಾಗಿ ಡ್ರಿಲ್ಲಿಂಗ್ ಮಾಡುತ್ತಾ ಕ್ರೂಡ್ ಆಯಿಲ್ ಅನ್ನು ತೆಗಿತಾ ಇದ್ದಾರೆ. ದಕ್ಷಿಣದಲ್ಲಿರುವ ಫ್ಯಾಕ್ಟರಿಗಳಿಗೆ ಹೆಚ್ಚುತ್ತಿರುವ ಇಂಡಸ್ಟ್ರಿಯಲ್ ಬೇಡಿಕೆಗೆ ಇನ್ನು ವಿದೇಶಿ ಆಯಿಲ್ ಅಗತ್ಯವಿಲ್ಲ. ನಮ್ಮ ಆಯಿಲ್ ನಮ್ಮ ಮಿಷಿನ್ ಗಳಿಗೆ ಪೂರ್ಣ ಶಕ್ತಿ ನೀಡುತ್ತೆ. ಕೊನೆಯದು ಮತ್ತು 8ನೇ ಸ್ಥಾನ, ಇದು ಬಹಳ ಸೀಕ್ರೆಟ್ ಆಗಿ ನಡೆಯುತ್ತಿರುವ ಪ್ರಾಜೆಕ್ಟ್. ಅದೇ ಹೊಸ ನದಿಯ ದಡದಲ್ಲಿರುವ ಒಡಿಶಾದ ಮಹಾನದಿ ಬೇಸಿನ್. ಇದು ನಮ್ಮ ದೇಶದಲ್ಲೇ ಹೊಸ ಎನರ್ಜಿ ಸೆಂಟರ್. ಈ ಪ್ರದೇಶವು ಕೆಜಿ ಬೇಸಿನ್ ಅಂತೆ ಭೌಗೋಳಿಕವಾಗಿ ಇರುತ್ತದೆ ಎಂದು ವಿಜ್ಞಾನಿಗಳ ಅಂದಾಜು. ಮೊದಲ ಹಂತದ ಡ್ರಿಲ್ಲಿಂಗ್ ಫಲಿತಾಂಶಗಳು ಎಲ್ಲರೂ ಊಹಿಸಿದಕ್ಕಿಂತ 1000 ಪಟ್ಟು ಪಾಸಿಟಿವ್ ಆಗಿ ಬಂದಿವೆ. ಇಲ್ಲಿಯವರೆಗೆ ಯಾರು ಟಚ್ ಮಾಡದ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ನಿಕ್ಷೇಪಗಳು ಇಲ್ಲೇ ಇವೆ ಎಂದು ಇತ್ತೀಚಿನ ಸರ್ವೆಗಳಲ್ಲಿ ತಿಳಿದು ಬಂದಿದೆ. ಈ ಪ್ರಾಜೆಕ್ಟ್ ಪೂರ್ಣಗೊಂಡರೆ ಒಡಿಶಾ ಆರ್ಥಿಕತೆ ಬೇರೆ ಲೆವೆಲ್ಗೆ ಹೋಗುತ್ತೆ. ಯಾವಾಗ್ಲೂ ತುಫಾನ್ಗಳಿಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದ ಈ ಪ್ರದೇಶ ಭವಿಷ್ಯದಲ್ಲಿ ನಮ್ಮ ಆರ್ಥಿಕ ಕ್ರಾಂತಿಗೆ ಐಕಾನ್ ಆಗುತ್ತೆ. ಈ 8 ಸ್ಥಳಗಳು ಸೇರಿ ನಮ್ಮ ಭಾರತವನ್ನ ಯಾವುದೇ ಅಗ್ರರಾಜ್ಯವು ಟಚ್ ಮಾಡಲು ಆಗದ ಒಂದು ಪವರ್ಫುಲ್ ಪೋರ್ಟ್ ನಂತೆ ಮಾರ್ಪಡಿಸಿದೆ. ಒಂದು ಕಡೆ ಅಮೆರಿಕ, ಚೀನಾ, ಮಿಡಲ್ ಈಸ್ಟ್ ದೇಶಗಳೆಲ್ಲ ತಮ್ಮ ಪಾಲಿಟಿಕ್ಸ್ ಮತ್ತು ವಾರ್ ಟೆನ್ಷನ್ ಗಳಲ್ಲಿ ಬ್ಯುಸಿ ಆಗಿದ್ರೆ, ನಮ್ಮ ಭಾರತ ಮಾತ್ರ ಯಾರಿಗೂ ಕಾಣಿಸದಂತೆ ಸೈಲೆಂಟ್ ಆಗಿ ಆಯಿಲ್ ಅನ್ನ ಕೊಳ್ಳುವ ಹಂತದಿಂದ ಆಯಿಲ್ ಅನ್ನು ಉತ್ಪಾದಿಸುವ ಹಂತಕ್ಕೆ ಬೆಳೆದಿದೆ. ಈ ಮಾಸ್ಟರ್ ಪ್ಲಾನ್ ನಿಂದ ನಮ್ಮ ಭವಿಷ್ಯ ಬಹಳ ಬ್ರೈಟ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ವಿಶ್ವ ಆರ್ಥಿಕ ನಕ್ಷೆಯಲ್ಲಿ ನಮ್ಮ ಭಾರತವೇ ಒಂದು ಪವರ್ಫುಲ್ ಲೀಡರ್ ಎಂದು ಹೇಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಟಾಪಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ನಲ್ಲಿ ಹೇಳೋದನ್ನ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.